ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ನಾನಿವತ್ತು ಹೈಬಿಸ್ಕಸ್ ಗಿಡಗಳನ್ನ ಪ್ರೋನಿಂಗ್ ಮಾಡಾದಮೇಲೆ ಯಾವ ರೀತಿ ಕೇರ್ನ ತಗೊಳ್ಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಈ ರೀತಿ ನಾವು ಪ್ರೋನಿಂಗ್ ಎಲ್ಲ ಮಾಡಾದಮೇಲೆ ಗಿಡಗಳಿಗೆ ಸ್ವಲ್ಪ ಪಾಟಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಪ್ರತಿಯೊಂದು ಪಾಟ್ಗಳಲ್ಲೂ ಸಹ ನಾವು ತುಂಬ ಮಣ್ಣು ಹಾಕಿಬಿಟ್ಟು ನಾವು ರೀಪಾಟ್ ಮಾಡಿದ್ರೂ ಸಹ ಮಣ್ಣು ಕೆಳಗೆ ಇಳ್ಕೊಂಡು ಹೋಗಿರುತ್ತೆ. ದಿವಸ ವಾಟ್ರಿಂಗ್ ಮಾಡ್ತಾ ಇರ್ತೀವಲ್ವ, ಸೊ ಮಣ್ಣು ಕೆಳಗಡೆ ಇಳ್ಕೊಂಡು ಹೋಗಿರುತ್ತೆ. ಅಂಥ ಸಮಯದಲ್ಲಿ ನಾವು ಪ್ರೋನಿಂಗ್ ಮಾಡಾದಮೇಲೆ ನಾವು ಹೊರಗಡೆಯಿಂದ ಮಣ್ಣು ಮತ್ತು ಗೊಬ್ಬರ ಕೊಡಲೇಬೇಕಾಗುತ್ತೆ. ಸೊ ಇದಕ್ಕೋಸ್ಕರ ನನ್ನ ಹತ್ರ ಜಾಸ್ತಿ ಪಾಟ್ಗಳಿರೋದ್ರಿಂದ ನಾನು 1 ಚೀಲ ಗೊಬ್ಬರ 1 ಚೀಲ ಮಣ್ಣನ್ನು ಮಿಕ್ಸ್ ಮಾಡಿಕೊಂಡು ಗಿಡಗಳಿಗೆ ಹೊರಗಿಂದ ನಾನು ಕೊಡ್ತಾಯಿದ್ದೀನಿ. ಈ ಥರ ಪ್ರತಿಯೊಂದು ಪಾಟ್ಗಳಿಗೂ ಮಣ್ಣು ಮತ್ತು ಗೊಬ್ಬರ ಈ ಥರ ಕೊಟ್ಕೊಳ್ತಾ ಬರ್ತೀನಿ. ಆವಾಗ ಏನಾಗುತ್ತೆ, ಗಿಡಗಳು ಹೆಲ್ದಿಯಾಗಿ ಬೆಳೀತಾ ಹೋಗುತ್ತೆ. ನಾವು ಹೊರಗಡೆಯಿಂದ ಮಣ್ಣು ಗೊಬ್ಬರ ಮಸ್ಟ್ ಆ್ಯಂಡ್ ಶುಡ್ ಕೊಡಲೇಬೇಕು ಗಿಡಗಳು. ಯಾಕೆಂದರೆ ಪಾಟಲ್ಲಿ ಬೆಳೆಯೋದ್ರಿಂದ ಅವು ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಬೇಕಾಗ್ತಾ ಇರುತ್ತೆ. ಒಂದು ರೆಸ್ಟ್ರಿಕ್ಟೆಡ್ ಪ್ಲೇಸಲ್ಲಿ ಅವು ಬೆಳೀತಾ ಇರುತ್ತೆ. ಪಾಟಲ್ಲಿ ನೆಲದಲ್ಲಿ ಹಾಕಿದ್ದಾವಾಗ ಅಷ್ಟೊಂದು ನಾವು ಮೇಲೆ ಮಣ್ಣು ಗೊಬ್ಬರ ಕೊಡದೇ ಇದ್ರೂ ನಡೆಯುತ್ತೆ. ನಾವು ಪಾಟಲ್ಲಿ ಹೈಬಿಸ್ಕಸ್ ಗ್ರೋ ಮಾಡುವಾಗ ನಾವು ಈ ಥರ ಎಕ್ಸ್ಟ್ರಾ ಮಣ್ಣು ಮತ್ತು ಗೊಬ್ಬರನ ಕೊಟ್ಕೊಳ್ಳೇಬೇಕಾಗತ್ತೆ. ಹೀಗೆ ಕೊಡೋದ್ರಿಂದ ಏನಾಗುತ್ತೆ, ಗಿಡಗಳು ಹೆಲ್ದಿಯಾಗಿ ಬಂದು ಗಿಡ ತುಂಬ ಹೂ ಬಿಡೋದಕ್ಕೆ ಅದು ತುಂಬ ಹೆಲ್ಪ್ ಆಗುತ್ತೆ. ಈ ಥರ ನೋಡಿ, ಪ್ರೋನಿಂಗ್ ಮಾಡಾದ ತಕ್ಷಣ ಎಲೆಗಳೂ ಸಹ ಉದುರೋದಕ್ಕೆ ಶುರುವಾಗುತ್ತೆ. ಮತ್ತು ಈ ಎಲೆಗಳೆಲ್ಲ ಎಲ್ಲೋ ಇಶ್ ಆಗಿರುತ್ತಲ್ಲ, ಅದೆಲ್ಲ ನಾವು ಈ ಥರ ಮೇಲಿನಿಂದ ಮಣ್ಣು ಮತ್ತು ಗೊಬ್ಬರ ಕೊಡೋದ್ರಿಂದ ಈ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿ ಗಿಡ ಹೆಲ್ದಿಯಾಗಿ ಗ್ರೀನಿಶ್ ಆಗಿ ಬೆಳೆಯೋದಕ್ಕೆ ಶುರುವಾಗುತ್ತೆ. ನಾವು ಪ್ರೋನಿಂಗ್ ಮಾಡಾದಮೇಲೆ ಮೊದಲು ಮಾಡಬೇಕಾಗಿರೋ ಕೆಲಸನೇ ಇದು. ಸೊ ನೀವು ಅಬ್ಸರ್ವ್ ಮಾಡಬಹುದು, ನನ್ನ ಒಂದು ಹೈಬಿಸ್ಕಸ್ ಪ್ಲ್ಯಾಂಟ್ಗಳಲ್ಲಿ ಒಂದೊಂದು ಸಾರಿ ಒಂದೊಂದೇ ಪಾಟಲ್ಲಿ 12 ಹೂ ಬಿಟ್ಟಿರೋದು ಇದೆ, 15 ಹೂ ಬಿಟ್ಟಿರೋದು ಇದೆ. ನೀವು ಬೇಕಿದ್ರೆ ಓಲ್ಡ್ ವೀಡಿಯೋಸ್ನ ತೆಗೆದುಬಿಟ್ಟು ಕೌಂಟ್ ಮಾಡಿ ನೋಡಿ. ಅಷ್ಟೊಂದು ಹೂ ಬಿಡೋದಕ್ಕೆ ಕಾರಣ ಈ ರೀತಿ ನಾವು ಮೇಲಿಂದ ಗೊಬ್ಬರ ಮತ್ತು ಮಣ್ಣು ಅಟ್ಲೀಸ್ಟ್ ವರ್ಷದಲ್ಲಿ 2 ಸಾರಿನಾದ್ರೂ ಈ ರೀತಿ ಕೊಟ್ಕೊಳ್ಬೇಕಾಗತ್ತೆ. ಆವಾಗ ಮಾತ್ರ ಗಿಡಗಳು ಹೆಲ್ದಿಯಾಗಿ ಬೆಳೆಯೋದಕ್ಕೆ ಸಾಧ್ಯ. ನೀವು ಬರೀ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ನೇ ಕೊಟ್ಕೊಳ್ತಾ ಹೋದರೆ ಅದು ಇಷ್ಟೊಂದು ಹೆವಿ ಬ್ಲೂಮಿಂಗ್ ಆಗೋಕ್ಕೆ ಸಾಧ್ಯ ಇಲ್ಲ. ಈ ಥರ ನಾವು ಮಣ್ಣು ಗೊಬ್ಬರನೂ ಕಾಂಪೋಸ್ಟ್ ಮೆನ್ಯೂರ್ನು ಹೊರಗಡೆಯಿಂದ ನಾವು ಕೊಟ್ಕೊಳ್ಬೇಕು. ನೋಡಿ, ಇಲ್ಲಿ ಪಾಟಲ್ಲಿ ಈ ಮಣ್ಣು ಕೆಳಗಡೆ ಇಳಿದು ಹೋಗಿರೋದು ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ. ಮತ್ತು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂದರೆ, ಹೈಬಿಸ್ಕಸ್ ಪ್ಲ್ಯಾಂಟ್ಸ್ನ ನಾವು ಯಾವಾಗ್ಲೂ ಡೈರೆಕ್ಟ್ ಸನ್ಲೈಟಲ್ಲೇ ಇಟ್ಟಿರಬೇಕು. ನೀವು ಅರ್ಧ ದಿವಸ ಸನ್ಲೈಟ್ ಬೀಳುತ್ತೆ, ಅರ್ಧ ದಿವಸ ಬೀಳಲ್ಲ ಅಂದವಾಗ ನಮಗೆ ಬೇಕಾಗಿರೋಷ್ಟು ಹೂಗಳನ್ನ ಗಿಡಗಳಿಂದ ಪಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. 1-2 ಹೂ ಬಿಡುತ್ತೆ, ಹಾಗೆ ಸ್ಟಾಪ್ ಆಗಿಬಿಡುತ್ತೆ. ನಿಮಗೆ ಇಯರ್ ಪೂರ್ತಿ ಹೂ ಬರ್ತಾನೇ ಇರಬೇಕು. ಮತ್ತು ಒಂದೊಂದು ಗಿಡದಲ್ಲಿ 10 ಹೂ ಆದರೂ ಬೇಕು ಅಂತ ಅಂದರೆ ನಾವು ಗಿಡಗಳನ್ನ ಯಾವಾಗಲೂ ಡೈರೆಕ್ಟ್ ಸನ್ಲೈಟಲ್ಲಿ ಇಡಬೇಕು. ನೋಡಿ, ಇಲ್ಲಿ ಎಲ್ಲೋ ಆಗಿದೆಯಲ್ಲ ಲೀವ್ಸ್ ಎಲ್ಲ. ಈ ಥರ ನಾವು ಹೊರಗಡೆಯಿಂದ ಮಣ್ಣು ಮತ್ತು ಗೊಬ್ಬರ ಕೊಡೋದ್ರಿಂದ ಆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿ ಲೀಫ್ ಎಲ್ಲ ಗ್ರೀನಿಶ್ ಆಗಿ ಕನ್ವರ್ಟ್ ಆಗುತ್ತೆ. ನೀವು ಬೇಕಿದ್ರೆ ನೋಡಿ, ಆಫ್ಟರ್ 15 ಡೇಸ್ ಗಿಡಗಳನ್ನ ನಾನು ಮತ್ತೆ ತೋರಿಸ್ತೀನಿ ಯಾವ ರೀತಿ ಆಗಿರುತ್ತೆ ಅಂತ. ಪ್ರತಿಯೊಬ್ಬರೂ ಯಾವುದೇ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಆಗಲಿ ಇಲ್ಲ ಬೇರೆ ಶೋ ಪ್ಲ್ಯಾಂಟ್ಸೇ ಆಗಲಿ ಈ ರೀತಿ ಮಾಡಲೇಬೇಕಾಗಿರೋ ಒಂದು ಪ್ರೊಸೀಜರ್ ಇದು. ಆಮೇಲೆ ನಾವು ವೀಕ್ಲಿ ಒನ್ಸ್ ಅಥವಾ 15 ಡೇಸ್ ಒನ್ಸ್ ಯಾವುದಾದ್ರೂ ಲಿಕ್ವಿಡ್ ಫರ್ಟಿಲೈಸರ್ಸ್ನ ಕೊಟ್ಕೊಳ್ತಾ ಹೋಗ್ಬೋದು. ಮಸ್ಟರ್ಡ್ ಕೇಕ್ ಅದು ತುಂಬ ಒಂದು ಒಳ್ಳೆಯ ರಿಚ್ ಪ್ರೋಟೀನ್ ಇರೋ ಫರ್ಟಿಲೈಸರ್. ಅದು ಗಿಡಗಳಿಗೆ ಮಸ್ಟರ್ಡ್ ಕೇಕ್ ಫರ್ಟಿಲೈಸರ್ ಕೊಡೋದ್ರಿಂದ ಹೆವಿ ಬ್ಲೂಮಿಂಗ್ಗೆ ಅದು ತುಂಬ ಸಪೋರ್ಟ್ ಆಗುತ್ತೆ. ಈ ಥರ ಮಾಡಿ ಆಮೇಲೆ ನೀವು ನೆಕ್ಸ್ಟ್ ಆ ಥರ ಮಸ್ಟರ್ಡ್ ಕೇಕ್ ಫರ್ಟಿಲೈಸರ್ನ ಮಂತ್ಲಿ ಒನ್ಸ್ ಕೊಟ್ಕೊಳ್ತಾ ಲಿಕ್ವಿಡ್ ರೂಪದಲ್ಲಿ ಕೊಟ್ಕೊಳ್ತಾ ಹೋದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹೂಗಳನ್ನ ನೀವು ಪಡ್ಕೊಳ್ತಾ ಹೋಗ್ಬೋದು. ಸೊ ಫಸ್ಟ್ ಆಫ್ ಆಲ್ ನೀವು ಹೈಬಿಸ್ಕಸ್ ಪ್ಲ್ಯಾಂಟ್ಗಳನ್ನ ಡೈರೆಕ್ಟ್ ಸನ್ಲೈಟಲ್ಲಿ ಇಡಲೇಬೇಕಾಗತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.